ನಮಸ್ಕಾರ. GRV ಗಾರ್ಡನ್ಗೆ ಸ್ವಾಗತ. ಇದು ನನ್ನ ಮನೆ ಹಿಂಭಾಗದಲ್ಲಿರುವಂಥ ಗಾರ್ಡನ್ನು. ಇಲ್ಲಿ ಅರ್ಧ ಭಾಗನ ನಾನು ಲಾನ್ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದ ಅರ್ಧ ಭಾಗದಲ್ಲಿ ಈ ಥರ ಪಾರ್ಟಿಷನ್ ಮಾಡಿಕೊಂಡು ಒಂದು ಪುಟ್ಟ ಗೇಟ್ ಇಟ್ಕೊಂಡಿದ್ದೀನಿ. ಈ ಗೇಟ್ ತೆಗೆದು ಈ ಕಡೆ ಪಕ್ಕದ ಸೈಟಿಗೆ ಬಂದರೆ ಇಲ್ಲಿ ಒಂದಷ್ಟು ಕೋಳಿಗಳನ್ನ ಬಿಟ್ಟಿದ್ದೀನಿ. ಆ ಕೋಳಿಗಳು ಬೆಳಗಿಂದ ಸಂಜೆವರೆಗೂ ಇಲ್ಲಿ ತಿಂದ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಮತ್ತು ಇಲ್ಲಿ 2 ಕೇಜ್ಗಳಿದೆ ಕೋಳಿಗಳನ್ನ ಕೂಡಾಕೋಕ್ಕೆ ಇತ್ತು. ಸೊ ಇದಕ್ಕೆ ಗೇಟ್ ಥರ ಏನೋ ಕ್ಲೋಸಿಂಗ್ ಏನೂ ಇರಲಿಲ್ಲ, ಸುಮ್ಮನೆ ಹಾಗೆ ಪ್ಲಾಸ್ಟಿಕ್ ಶೀಟಲ್ಲಿ ಕವರ್ ಮಾಡಿದ್ದೆ. ಇಲ್ಲಿ ಆ್ಯಪಲ್ ಬಾಕ್ಸಲ್ಲಿ ಒಂದು ವುಡನ್ದು ಈ ಥರ ಒಂದು ಕ್ಯಾಬಿನ್ಗಳು ಮಾಡ್ಕೊಂಡಿದ್ದೆ. ಇಲ್ಲಿ ಕೋಳಿಗಳು ಬಂದು ಮೊಟ್ಟೆ ಇಡೋದು. ನೋಡಿ, ಮೊಟ್ಟೆ ಇದೆ, ಕಲೆಕ್ಟ್ ಮಾಡಿಲ್ಲ ಇನ್ನು. ಈ ಥರ ಮಾಡ್ಕೊಂಡಿದ್ದೆ. ಮತ್ತು ಹಾಗೆ ಈ ಕಡೆ ಸೈಡಲ್ಲಿ ಒಂದಿದೆ ನೋಡಿ. ಇದನ್ನು ಕೂಡ ಇಲ್ಲಿ 2 ಮರಿ ಕೋಳಿಗಳು ಮರಿಗಳನ್ನ ಕೂರಿಸ್ಕೊಂಡು ಇಲ್ಲಿ ಕೂರ್ತಾಯಿತ್ತು. ಬಟ್ ಏನಂದರೆ ಇದಕ್ಕೆ ಕ್ಲೋಸ್ ಮಾಡೋಕ್ಕೆ ಸೆಕ್ಯೂರಿಟಿ ಥರ ಏನಿರಲಿಲ್ಲ. ಸೊ ಹಾಗಾಗಿ ಈಗ ಒಂದು 5 ಡೇಸ್ ಬ್ಯಾಕ್ ಏನಾಯಿತು, ಒಂದು ಬೆಕ್ಕು ಬಂದುಬಿಟ್ಟು 4 ಮರಿನೇ ಎತ್ಕೊಂಡು ಹೊರಟೋಗ್ಬಿಡ್ತು. ಆವಾಗ ನಾನು ಥಿಂಕ್ ಮಾಡಿದೆ, ಇಲ್ಲಿ ಸೇಫ್ಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಅದಕ್ಕೆ ಒಳ್ಳೆ ಸೇಫ್ಟಿಯಾಗಿರೋ ಜಾಗ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಬೇರೆ ಕಡೆ ಗೂಡನ್ನ ಒಂದು ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡಿದೆ. ನೋಡಿ, ಕೋಳಿಗಳೆಲ್ಲ ಆರಾಮಾಗಿ ಓಡಾಡಿಕೊಂಡು ಊಟ ತಿಂದ್ಬಿಟ್ಟು ನೆರಳಲ್ಲಿ ಹೇಗೆ ರೆಸ್ಟ್ ಮಾಡ್ತಾ ಇದೆ ಅಂತ. ಎಲ್ಲ ಕೋಳಿಗಳು ಇಲ್ಲಿ ಸಂಜೆವರೆಗೂ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿರುತ್ತೆ. ಮತ್ತು ಇಲ್ಲಿ ನೋಡಿ, ಇದು ಬಂದು ನಾನು ಈಗ ಹೊಸ್ದಾಗಿ ಮಾಡಿಸಿರೋಂಥ ಕೋಳಿಗೂಡು. ಇದು ಸ್ಟೇರ್ ಕೇಸ್ ಕೆಳಗಾದಂಗೆ ಬರುತ್ತೆ. ಈ ಕಡೆಯಿಂದ ಕೋಳಿಗಳು ಎಂಟರ್ ಆಗುತ್ತೆ. ಮತ್ತು ಆ ಕಡೆ ಸೈಡಿಂದ ಒಂದು ದೊಡ್ಡ ಗೇಟ್ ಇದೆ ನೋಡಿ. ಇಲ್ಲಿ ಒಳಗಡೆ ಬಂದರೆ ಇಲ್ಲಿಂದ ಒಂದು ಮೆಶ್ ಇರೋದು ಒಂದು ಐರನ್ ಗೇಟ್ ಇದೆ. ನನಗೆ ಕ್ಲೀನಿಂಗ್ ಪರ್ಪಸ್ಗೆ ಈಸಿ ಆಗುತ್ತೆ. ನೋಡಿ, ಇದು ಇನ್ನೂ ಶೀಟ್ ಕವರ್ ಮಾಡಬೇಕು, ಇದಕ್ಕೆ ಮಾಡಿಲ್ಲ, ಸುಮ್ಮನೆ ಮೆಶ್ ಹಾಕಿಬಿಟ್ಟಿದ್ದಾರೆ. ಸೊ ನೋಡಿ, ಒಳಗಡೆ ತೆಗೆದ್ರೆ ಇವಾಗ ಇಲ್ಲಿ ಬೇರೆ ಬೇರೆ ಪಾರ್ಟಿಷನ್ ಸೆಪ್ರೇಟಾಗಿ ಪಾರ್ಟಿಷನ್ ಮಾಡಿ ಇಟ್ಟಿದ್ದೀನಿ. ಇದು ಹಸ್ಕ್ ಮತ್ತು ಡ್ರೈ ಗ್ರಾಸ್ ಇಟ್ಕೊಂಡಿದ್ದೀನಿ ಬೇಕಾಗತ್ತೆ ಅಂತ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇರೆ ಪಾರ್ಟಿಷನ್ಸ್ ಇದೆ. ಇಲ್ಲಿ ಒಂದೊಂದು ಕೋಳಿಗಳು ಅದಕ್ಕೆ ಎಲ್ಲಿ ಯಾವ ಜಾಗ ಕಂಫರ್ಟ್ ಆಗಿರುತ್ತೆ ಆ ಜಾಗದಲ್ಲಿ ಮರಿಗಳನ್ನ ಕೂರಿಸ್ಕೊಂಡು, ಅಥವಾ ದೊಡ್ಡ ಕೋಳಿಗಳೇ ಆದರೂ ಅದಕ್ಕೆ ಸೂಟ್ ಆಗೋಂಥ ಜಾಗದಲ್ಲಿ ಅದು ಕೂತ್ಕೊಳ್ಳುತ್ತೆ. ಮತ್ತು ಇದು ನೋಡಿ, ಈ ಥರ 4 ಸ್ಟೆಪ್ ಮಾಡಿಟ್ಟಿದ್ದೀನಿ. ಈ ಥರ ಕೂತ್ಕೊಳ್ಳುತ್ತೆ ನೈಟ್ ಟೈಮು. ಮತ್ತು ಇದು ಬೆಡ್ಡಿಂಗಿಗೆ ನಾನು ರೈಸ್ ಹಸ್ಕ್ನ ಹಾಕಿದ್ದೀನಿ, ಜೆಳ್ಳು. ಇದು ಕೋಳಿಗಳಿಗೆ ಸ್ವಲ್ಪ ಬೆಚ್ಚಗಾಗುತ್ತೆ ಮತ್ತು ಸ್ಮೆಲ್ ಬರೋಲ್ಲ. ಇದು ಒಂದು ವುಡನ್ ರ್ಯಾಕ್ ಥರ ಮಾಡಿಸಿದ್ದೀನಿ. ಇಲ್ಲಿ ಮೇಲ್ಗಡೆನೂ ಕೋಳಿಗಳು ಕೂರುತ್ತೆ ಮತ್ತು ಇಲ್ಲಿ ಕೆಳಭಾಗದಲ್ಲೂ ಕೂರುತ್ತೆ. ನೋಡಿ, ಇಲ್ಲಿ 2 ಪ್ಲಾಸ್ಟಿಕ್ ಮೊಟ್ಟೆ ಇಟ್ಟಿದ್ದೀನಿ. ಯಾಕೆ ಅಂದರೆ ಅದು ಕೋಳಿಗಳಿಗೆ ಇಲ್ಲಿ ಮೊಟ್ಟೆ ಇಡೋದು ಸೆಕ್ಯೂರ್ ಪ್ಲೇಸು, ಇಲ್ಲಿ ಇಡ್ಬೋದು ಅಂತ ಅವಕ್ಕೆ ಹೊಸ ಜಾಗ ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಗೊತ್ತಾಗಲಿ ಅಂಥೇಳಿ ಇಲ್ಲಿ ಇಟ್ಟಿದ್ದೀನಿ. ಸೊ ನೈಟ್ ಟೈಮು ಕೋಳಿಗಳು ಇಲ್ಲೂ ಕೂರುತ್ತೆ ಮತ್ತು ತಳಭಾಗದಲ್ಲೂ ಕೂರುತ್ತೆ. ನೋಡಿ, ಈ ಥರ ಕೂರುತ್ತೆ. ನೈಟ್ ಟೈಮ್ ಆ ಥರ ಕೂತ್ಕೊಂಡಿರುತ್ತೆ. ಮತ್ತು ಬೆಳಗ್ಗೆ ಆದ ತಕ್ಷಣ ನಾನು ಈ ಗೇಟ್ನ ಓಪನ್ ಮಾಡಿ ಆಚೆ ಕೋಳಿಗಳನ್ನೆಲ್ಲ ಬಿಡ್ತೀನಿ. ಅದು ಗಾರ್ಡನ್ಗೆ ಹೋಗ್ಬಿಟ್ಟು ಮತ್ತು ಪಕ್ಕದ ಸೈಡ್ಗೆ ಹೋಗುತ್ತೆ. ಇನ್ನು ಸಂಜೆವರೆಗೂ ಆರಾಮಾಗಿ ಅಲ್ಲೇ ತಿರುಗಾಡ್ಕೊಂಡಿರುತ್ತೆ. ಮತ್ತು ಸಂಜೆ ಬಂದಮೇಲೆ ಎಲ್ಲ ಇಲ್ಲಿ ಒಂದೊಂದು ರ್ಯಾಕಲ್ಲಿ ಒಂದೊಂದು ಕೂತ್ಕೊಂಡು ಆರಾಮಾಗಿರುತ್ತೆ ಬೆಚ್ಚಗೆ. ನೋಡಿ, ಈ ಥರ ಇದೆ. ಕ್ಲೀನಿಂಗಿಗೂ ಎಲ್ಲ ಈಸಿ ಆಗುತ್ತೆ. ಸೊ ಹಾಗಾಗಿ ಮತ್ತು ನೋಡಿ, ನಾನು ಡೈಲಿ ಸಂಜೆ ಟೈಮು ಇಲ್ಲಿ ಕೂತ್ಕೊಂಡು ಒಂದು ಡಬ್ಬದಲ್ಲಿ ಎಲ್ಲ ಕಾಳು, ಭತ್ತ, ರಾಗಿ, ಜೋಳ ಮತ್ತು ಮೆಕ್ಕೆಜೋಳ, ಗೋಧಿ ಎಲ್ಲ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ. ಅದನ್ನ ಸೌಂಡ್ ಮಾಡಿದ ತಕ್ಷಣ ಬಾಕ್ಸ್ನ ಎಲ್ಲ ಹೇಗೆ ಓಡ್ಬಿಡುತ್ತೆ ನೋಡಿ. ನೋಡಿ, ಫುಡ್ ಕೊಡ್ತಾರೆ ಅಂತ ಅದಕ್ಕೆ ಗೊತ್ತು. ಅದು ಜಸ್ಟ್ ಡಬ್ಬನ ಈ ಥರ ಸೌಂಡ್ ಮಾಡಿದ ತಕ್ಷಣ ಎಲ್ಲ ಕೋಳಿಗಳು ಬರುತ್ತೆ. ಸ್ವಲ್ಪ ಮೇವು ಹಾಕಿದರೆ ಎಲ್ಲ ಕೋಳಿಗಳು ಬಂದು ತಿಂದ್ಕೊಂಡು ಸ್ವಲ್ಪ ಹೊತ್ತು ಲಾನಲ್ಲಿ ಓಡಾಡ್ಕೊಂಡಿರುತ್ತೆ. ಆಮೇಲೆ ಟೈಮ್ ಆಗುತ್ತೆ 6:30 ಆದ ತಕ್ಷಣ, ಕತ್ತಲೆ ಆದಾಗ ಎಲ್ಲ 1 by 1 ಗೂಡೊಳಗಡೆ ಹೋಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.